ಬಾಂಧವರೆಲ್ಲರಿಗೂ ನಮಸ್ಕಾರ. ವಿಶ್ರುತ್ ಆಗ್ರೋ ಇಂಡಸ್ಟ್ರೀಸ್ ಕುಂದಾಪುರ. ನಾವು ಫಿಶ್ ಬೇಸ್ಡ್ ಫರ್ಟಿಲೈಸರ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದೇವೆ. ಹಾಗೆ ವಿಶ್ರುತ್ ಆಗ್ರೋ ಬಿಸ್ನೆಸ್ ಪ್ರೈವೇಟ್ ಲಿಮಿಟೆಡ್ ಮುಖಾಂತರ ಸೊಸೈಟಿಗಳಿಗೆ ಸಪ್ಲೈ ಮಾಡಿ ರೈತರಿಗೆ ತಲುಪಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ. ಸೊ ನಾನು ಇವತ್ತೊಂದು ದಿನ ತರಕಾರಿ ಬೆಳೆಗಳಿಗೆ ನಮ್ಮ ವಿಶ್ರುತ್ ಭೂಸಿರಿ ಗೊಬ್ಬರವನ್ನು ಬಳಕೆ ಮಾಡೋದು ಹೇಗೆ ಅಂತೇಳಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ನಿಮ್ಗೆ ಈಗಾಗಲೇ ಗೊತ್ತಿರೋ ಹಾಗೇನೆ ಸುಮಾರು ತರಕಾರಿ ಬೆಳೆಗಳ ಮತ್ತು ಹಣ್ಣಿನ ಬೆಳೆಗಳಿಗೆ ಈ ಫಿಶ್ ಬೇಸ್ಡ್ ಫರ್ಟಿಲೈಸರ್ ಏನಿದೆ ತುಂಬ ಚೆನ್ನಾಗಿ ಕೆಲಸವನ್ನು ಮಾಡಿಕೊಡ್ತದೆ. ಒಳ್ಳೆ ಹೂಕಾಯಿ ಕಚ್ಚುವಂಥದ್ದು, ಮತ್ತು ತುಂಬ ಜನ ಏನು ಹೂಕಾಯಿ ಉದುರ್ತಾ ಇರುತ್ತೆ. ಬಟ್ ನ್ಯಾಚುರಲ್ ಆಗಿ ಅಂದರೆ ಸಾವಯವ ಮುಖಾಂತರ ಮೀನಿನ ಮೂಲವನ್ನು ಹೊಂದಿರೋ ಗೊಬ್ಬರ ಬಳಸೋದ್ರಿಂದ ಹೆಚ್ಚಿಗೆ ಹೂಕಾಯಿ ಕಚ್ಚುವಂಥದ್ದು, ಹೂವಕಾಯಿ ಉದುರೋದಿಲ್ಲ, ಒಳ್ಳೆ ಬೆಳವಣಿಗೆ ಬರುವಂಥದ್ದು, ಒಳ್ಳೆ ಇಳುವರಿ ಕೂಡ ನೀವು ತಗೊಳ್ಬೋದಾಗಿದೆ. ಮತ್ತು ತರಕಾರಿ, ಹಣ್ಣು ಮತ್ತು ಹೂವಿನ ಬೆಳೆ. ಸೊ ಅದ್ರ ಬಗ್ಗೆ ನಾನು ಇವಾಗ ನೀವು ಏನೇ ಮಾಹಿತಿ ಕೊಡ್ತೇನೆ ಅದರಲ್ಲಿ ಸಂಪೂರ್ಣವಾಗಿ ಇರ್ತದೆ. ಸೊ ನಮ್ಮ ವಿಶ್ರುತ್ ಭೂಸಿರಿ ಗೊಬ್ಬರ ಆಲ್ಮೋಸ್ಟ್ ಎಲ್ಲ ತರಕಾರಿಗಳು 3 ತಿಂಗಳು ಬೆಳೆಗಳಾಗಿರ್ತವೆ. ಸೊ 3-4 ತಿಂಗಳು ಬೇಸ್ಡ್ ಆನ್ ಕೆಲವೊಂದು ವೆರೈಟಿ ಎಕ್ಸ್ಟೆಂಡ್ ಆಗ್ಬೋದು, ಕೆಲವೊಂದು ತಿಂಗಳು ಕೂಡ. ಸೊ ಆದರೆ ಸಾಮಾನ್ಯವಾಗಿ 3 ತಿಂಗಳು ಬೇಸ್ ಅನ್ನೋದು ಇರ್ತದೆ. ಸೊ ಯಾವಾಗ ಸ್ಟಾರ್ಟಿಂಗ್ ಹಂತದಲ್ಲಿ ಇರ್ತದೆ ನಮ್ಮಲ್ಲಿ ಈಗಾಗಲೇ ನೀವು ಯೂಟ್ಯೂಬ್ ವಿಡಿಯೋದಲ್ಲೆಲ್ಲ ನೋಡಿರ್ತೀರ. ಸೊ 5 ಥರದ ಗೊಬ್ಬರಗಳು ಬರ್ತವೆ. ವಿಶ್ರುತ್ ಭೂಸಿರಿ ಪ್ರೋ, ವಿಶ್ರುತ್ ಭೂಸಿರಿ ಆರ್ಗ್ಯಾನಿಕ್ ಮಿನರ್, ವಿಶ್ರುತ್ ಭೂಸಿರಿ ಪೊಟ್ಯಾಶ್, ವಿಶ್ರುತ್ ಭೂಸಿರಿ ಫಿಶ್ ಮಿಲ್ ಆ್ಯಂಡ್ ಬೋನ್ ಮಿಲ್ ಆ್ಯಂಡ್ ವಿಶ್ರುತ್ ಭೂಸಿರಿ ಮರಿನ್ ಲಿಕ್ವಿಡ್ ಪ್ಲಸ್ ಅನ್ನುವಂಥದ್ದು. ಒಟ್ಟು 5 ರೀತಿಯ ಗೊಬ್ಬರಗಳು, 4 ಚೀಲ, 1 ಲಿಕ್ವಿಡ್ ಇರುವಂಥದ್ದು. ಸೊ ಇವನ್ನು ಈಗ ಸ್ಟಾರ್ಟಿಂಗ್ ಹಂತದಲ್ಲಿ ಟೊಮೊಟೊ ಆಯಿತು, ಈರುಳ್ಳಿ ಆಯಿತು, ಅಥವಾ ಎನಿ ಏನು ವೆಜಿಟೇಬಲ್ಸ್ ಹೇಳ್ತೀರಿ. ಸೊ ಸ್ಟಾರ್ಟಿಂಗ್ ಹಂತದಲ್ಲಿ ನಮ್ಮದು 1 ಚೀಲ ಭೂಸಿರಿ ಭೂಸಿರಿ ಪ್ರೋಮು ಮತ್ತು ವಿಶ್ರುತ್ ಭೂಸಿರಿ ಫಿಶ್ ಮಿಲ್ ಆ್ಯಂಡ್ ಬೋನ್ ಮಿಲ್ಲನ್ನು ಕೊಟ್ಕೊಳ್ಳಿ. ನಾಟಿ ಮಾಡುವಾಗಿರ್ಬೋದು ಅಥವಾ ಬೆಡ್ ಮಾಡುವಾಗ ಆಗಿರ್ಬೋದು ಕೊಟ್ಕೊಳ್ಳಿ. ನೆಕ್ಸ್ಟ್ ಅದಾದ ನಂತರ ಒಂದು 25 to 30 ಡೇಸ್ ಆದ ನಂತರ ವಿಶ್ರುತ್ ಭೂಸಿರಿ ನಮ್ಮದು ಆರ್ಗ್ಯಾನಿಕ್ ಮೆನ್ಯೂರು ಮತ್ತು ವಿಶ್ರುತ್ ಭೂಸಿರಿ ಫಿಶ್ ಮಿಲ್ ಆ್ಯಂಡ್ ಬೋನ್ ಮಿಲ್ಲನ್ನು ಕೊಟ್ಕೊಳ್ಳುವಂಥದ್ದು. ಮತ್ತು ಎಂಡಿಗೆ ನಮ್ಮ ಮರೀನ್ ಲಿಕ್ವಿಡ್ ಪ್ಲಸ್ಸನ್ನು ಹಂತವಾಗಿ ಸ್ಪ್ರೇ ಮಾಡ್ತಾ ಬರ್ಬೋದು. ಇದರಲ್ಲಿ ಹೇಳಬೇಕಂತ ಹೇಳಿದ್ರೆ ಮರೀನ್ ಲಿಕ್ವಿಡ್ ಪ್ಲಸ್ ಏನಿದೆ ತುಂಬ ಚೆನ್ನಾಗಿ ವರ್ಕ್ ಆಗಿರುವಂಥದ್ದು. ಎಲ್ಲ ರೈತರು ಒಳ್ಳೆ ರಿವ್ಯೂಸನ್ನು ಕೊಟ್ಟಿದ್ದಾರೆ. ಹಾಗಂತ ಗೊಬ್ಬರ ಅಂತ ಅಲ್ಲ, ಗೊಬ್ಬರಕ್ಕೂ ತುಂಬ ಚೆನ್ನಾಗಿ ರಿವ್ಯೂ ಇದೆ. ಬಟ್ ತರಕಾರಿಗಳಲ್ಲಿ ಹೆಚ್ಚಿಗೆ ರಿಸಲ್ಟನ್ನು ಕೊಟ್ಟಿರ್ತಕ್ಕಂಥದ್ದು. ಸೊ ಮರೀನ್ ಲಿಕ್ವಿಡ್ ಪ್ಲಸ್ಸನ್ನು ಉದಾಹರಣೆಗೆ ಕೆಲವೊಬ್ಬರು ರೈತರು ವಾರಕ್ಕೂ ಕೊಡೋರಿದ್ದಾರೆ, ಮಂತ್ಲಿ ಟ್ವೈಸ್ ಕೊಡೋರಿದ್ದಾರೆ, ಮತ್ತು ಅಂದರೆ ಅವರವರ ಏನು ಹೇಳ್ತಾರೆ ಚಾಯ್ಸ್ ಪ್ರಕಾರ ಅವರು ಕೊಟ್ಕೊತಾ ಹೋಗಿರೋರು ಇದ್ದಾರೆ. ಸೊ ಮರೀನ್ ಲಿಕ್ವಿಡ್ ಪ್ಲಸ್ಸನ್ನು ನಮ್ಮ ಏನು ಗೊಬ್ಬರ ಚೀಲಗಳು ಹೇಳಿದೆ ಅದನ್ನು ನೀವು ಕೆಮಿಕಲ್ ಗೊಬ್ಬರದ ಜೊತೆ ಮಿಶ್ರಣ ಮಾಡಿ ಬಳಕೆ ಮಾಡ್ಕೋಬೋದಾಗಿದೆ. ಬಟ್ ಮರೀನ್ ಲಿಕ್ವಿಡ್ ಪ್ಲಸ್ ಬಗ್ಗೆ ಸ್ವಲ್ಪ ಜಾಗೃತಿ ವಹಿಸಬೇಕಾಗಿರೋದು ಏನಂದರೆ, ಉದಾಹರಣೆಗೆ ಇವತ್ತೊಂದು ದಿನ ನೀವು ಯಾವುದೋ ಪೆಸ್ಟಿಸೈಡ್ಸೋ, ಅರ್ಬಿಸೈಡ್ಸೋ ಅಥವಾ ಯಾವುದಾದ್ರು ವಾಟರ್ ಸಾಲ್ಯುಬಲ್ಸೋ ಇದೆಲ್ಲವನ್ನು ಕೊಟ್ಟಿರ್ತೀರಿ ಅಂತ ಹೇಳಿದ್ರೆ ಇದು ಕೊಟ್ಟ 1 ವಾರದ ನಂತರ ಮರೀನ್ ಲಿಕ್ವಿಡ್ ಪ್ಲಸ್ಸನ್ನು ಬಳಕೆ ಮಾಡ್ಕೊಳ್ಬೇಕು. ಈಗ ಉದಾಹರಣೆಗೆ ನಮ್ಮ ಮರೀನ್ ಲಿಕ್ವಿಡ್ ಪ್ಲಸ್ಸನ್ನು ಇವತ್ತು ಕೊಡ್ತೀರಿ ಅಂತ ಹೇಳಿದ್ರೆ 1 ವಾರ ಬಿಟ್ಟು ಕೆಮಿಕಲ್ ಪೆಸ್ಟಿಸೈಡ್ಸು, ಅರ್ಬಿಸೈಡು, ವಾಟರ್ ಸಾಲ್ಯುಬಲ್ ಫರ್ಟಿಲೈಸರ್ಸನ್ನು ನೀವು ಕೊಟ್ಕೊಳ್ಬೋದು. ಅಂದರೆ ಒಂದಕ್ಕೊಂದು ಮಿಶ್ರಣ ಆಗೋ ಹಾಗಿಲ್ಲ. ಸೊ ಯಾಕಂತ ಹೇಳಿದ್ರೆ ಇದ್ರಲ್ಲಿ ಸೂಕ್ಷ್ಮಾಣು ಜೀವಿಗಳು ಹೆಚ್ಚಿಗೆ ಇರೋದ್ರಿಂದ ಸೊ ನೀವು ಅದನ್ನು ಮಿಕ್ಸ್ ಮಾಡೋ ಅಂತಿಲ್ಲ. ಸೊ ಜೊತೆಗೆ ಇದನ್ನು ಬೆಳಗ್ಗೆ ಮತ್ತು ಸಂಜೆ ಟೈಮಲ್ಲಿ ನೀವು ಮಾಡ್ಕೊಳ್ಳಿ. ಯಾವಾಗ ನೀವು ಕೆಮಿಕಲ್ ಫರ್ಟಿಲೈಸರ್ ಆಗಿರ್ಬೋದು, ಕೆಮಿಕಲ್ ಪೆಸ್ಟಿಸೈಡ್, ಅರ್ಬಿಸೈಡ್ ಕೊಟ್ಟಿರಲ್ಲ ಆವಾಗ ಕೊಟ್ಟಿರ್ತೀರ ಅದೊಂದು ವಾರದ ನಂತರ ಮಾಡ್ಕೊಳ್ಬೋದಾಗಿದೆ. ಸೊ ಮತ್ತು ಇದನ್ನು ಜಾಸ್ತಿ ಮಾಡೋದ್ರಿಂದ ಏನಾದ್ರು ಸಮಸ್ಯೆ ಆಗುತ್ತೆ ಅಂದರೆ ಇಲ್ಲ. ಸೊ ನೀವು ಎಷ್ಟು ಜಾಸ್ತಿ ಮಾಡಿದ್ರು ಕೂಡ ನಿಮ್ಗೆ ಅಷ್ಟೇ ರಿಸಲ್ಟ್, ಇಳುವರಿ ಹೆಚ್ಚಿಗೆ ಬರುತ್ತೆ, ಹೂಕಾಯಿ ಚೆನ್ನಾಗಿ ಕೊಡುತ್ತೆ, ಗ್ರೋತ್ ಬರುತ್ತೆ, ಗ್ರೀನ್ ಇರುತ್ತೆ. ಮತ್ತು ಇನ್ನೊಂದು ವಿಶೇಷವಾಗಿ ಏನಂತ ಹೇಳಿದ್ರೆ ಸ್ಟಾರ್ಟಿಂಗ್ ಹಂತದಿಂದ ನಿಮ್ಮ ವಾಟರ್ ಮೆಲನ್ ಆಗಿರ್ಬೋದು, ಪಪ್ಪಾಯ ಆಗಿರ್ಬೋದು, ಅದರಲ್ಲೆಲ್ಲ ನೀವು ನೋಡ್ಬೋದು ಸ್ವಲ್ಪ ಫಂಗಸ್ ಅಟ್ಯಾಕ್ ಆಗೋದು, ರೋಗ ರುಜಿನಗಳು, ಬಾಳೆ ಆಗಿರ್ಬೋದು, ಇದೆಲ್ಲವೂ ಜಾಸ್ತಿ ಇರ್ತದೆ. ಸೊ ನೀವು ಅದನ್ನು ಸ್ಟಾರ್ಟಿಂಗ್ ಟೈಮ್ ನೀವು ಬೆಡ್ ಮಾಡುವಾಗ, ಭೂಮಿಯನ್ನು ಹದ ಮಾಡುವಾಗಲೇ ನಮ್ಮದು ಫಿಶ್ ಮಿಲ್, ಬೋನ್ ಮಿಲ್, ಕೆಲವೊಬ್ರು ಸಗಣಿ ಗೊಬ್ಬರ ಹಾಕ್ತೀರಾ, ಕೆಲವೊಬ್ರು ಟ್ರೈಕೋಡರ್ಮಾ ಸುಡೋಮೋನಾಸ್ ಹಾಕ್ತೀರಾ. ಆ ಟೈಮಲ್ಲಿ ಇದನ್ನು ಸಗಣಿ ಗೊಬ್ಬರ
ಅಂತವ್ರು ಬಳಕೆ ಮಾಡ್ಕೊಳ್ಳಿ. ಸಗಣಿ ಗೊಬ್ಬರ ಸಿಗದೆ ಇದ್ದವರು ಅದೇ ದುಡ್ಡಿಗೆ ನಮ್ಮದು ಫಿಶ್ ಮೀಲ್ ಬೋನ್ ಮಿಲ್ಲನ್ನು ತೆಗೆದು ಬಳಕೆ ಮಾಡ್ಕೊಳ್ಳಿ. ಇದು ಬೇಗ 15-20 ದಿವಸದಲ್ಲಿ ನಿಮ್ಗೆ ರಿಸಲ್ಟು ಕೊಡುತ್ತೆ. ಸಗಣಿ ಗೊಬ್ಬರದ 6 ತಿಂಗಳು ವರ್ಷ ಬೇಕಾಗುತ್ತೆ, ಬಟ್ ಇದು ನಿಮಗೆ ಬೇಗ ರಿಸಲ್ಟನ್ನು ಅಂದರೆ 15-20 ದಿವಸದಲ್ಲಿ ರಿಸಲ್ಟನ್ನು ಕೊಡ್ತದೆ. ಸೊ ಹಾಗಾಗಿ ಎಲ್ಲ ರೈತರು ಬಳಕೆ ಮಾಡ್ಕೊಳ್ಳಿ. ಹೆಚ್ಚಿನ ಮಾಹಿತಿಗಾಗಿ ನಮ್ಮನ್ನು ಸಂಪರ್ಕ ಮಾಡ್ಬೋದು. ಸೊ ಮತ್ತು ಮರಿನ್ ಲಿಕ್ವಿಡನ್ನು ಬಳಸುವಾಗ ಸ್ವಲ್ಪ ಜಾಗ್ರತೆ ವಹಿಸಿ ಹೇಳ್ದಂಗೆ, ಮತ್ತು ನೀಟಾಗಿ ಟ್ಯಾಂಕ್ ಮತ್ತು ಸ್ಪ್ರೇಯರ್ ಟ್ಯಾಂಕನ್ನು ಕ್ಲೀನಾಗಿ ತೊಳೆದು ಬಳಕೆ ಮಾಡ್ಕೊಳ್ಳಿ. ಮತ್ತು ಈ ಗೊಬ್ಬರದಿಂದ ಯಾವುದೇ ರೀತಿಯಾದಂಥ ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ. ಕೆಲವೊಬ್ರು ಹೇಳ್ತಾರೆ ಅದಾದ್ರು ಮಿಸ್ಸಾಗಿ ಅವ್ರು ಮಾಡಿದ್ದನ್ನು ಕೂಡ ಇಲ್ಲ ನಿಮ್ಮ ಗೊಬ್ಬರ ಹಾಕಿ ಸುಟ್ಟು, ಆ ಥರ ಏನೂ ಆಗಲ್ಲ. ಯಾಕಂತ ಹೇಳಿದ್ರೆ ಇದು ಮೀನಿನ ಮೂಲವನ್ನು ಹೊಂದಿರತಕ್ಕಂಥ ಸಾವಯವ ಗೊಬ್ಬರವಾಗಿದೆ. ಸೊ ಹಾಗಾಗಿ ಎಲ್ಲ ರೈತರು ಇದನ್ನು ಬಳಕೆ ಮಾಡ್ಕೊಳ್ಳಿ, ಎಲ್ಲ ಬೆಳೆಗೂ ಕೂಡ ಬಳಕೆ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ಧನ್ಯವಾದ.